ಇವತ್ತು ಈ ಒಂದು ಚುನಾವಣೆ ಅಂಗವಾಗಿ ನಮ್ಮ ಬಾಗಲಕೋಟೆ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತಹ PC ಗದ್ದಿಗೌಡರವರ ಪರವಾಗಿ ಮತವನ್ನು ಯಾಚಿಸಲು ಆಗಮಿಸಿರುವ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಪಕ್ಷದ ನಗರ ಹಾಗೂ ಗ್ರಾಮೀಣ ಮಂಡಲದ ಅಧ್ಯಕ್ಷರೇ, JDSನ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ನಗರಸಭೆಯ ಪುರಸಭೆಯ ಸದಸ್ಯರೇ, ಪಕ್ಷದ ಎಲ್ಲ ಮುಖಂಡರೇ, ನಾಯಕರೇ ಹಾಗೂ ಇಲ್ಲಿ ನಡೆದಿರುವಂತ ಯಾವತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತ ಯಾವತ್ತು ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಬಂಧುಗಳೇ, ತಾಯಂದರೇ, ಪತ್ರಿಕಾ ಬಳಗದ ನನ್ನ ಸ್ನೇಹಿತರೇ, ಇವತ್ತು ಈಗಾಗಲೇ ಅನೇಕ ವಿಚಾರಗಳನ್ನ ನಮ್ಮ ಪಕ್ಷದ ಅನೇಕ ಮುಖಂಡರು ತಮ್ಮ ಮುಂದೆ ಇಟ್ಟಿದ್ದಾರೆ. ಈ ಚುನಾವಣೆ ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಚುನಾವಣೆ, ಇದು ಲೋಕಸಭೆ ಚುನಾವಣೆ. ಈ ಚುನಾವಣೆಯಲ್ಲಿ ಈ ಭಾರತ ದೇಶದ ಭವಿಷ್ಯವನ್ನು ಬಿಡ್ತಕ್ಕಂಥ ಚುನಾವಣೆ. ಆದ್ರಿಂದ ಇದು ಯಾವುದೇ ಒಂದು ಗ್ರಾಮ ಪಂಚಾಯತಿ ಅಥವಾ ನಗರದ ವಾರ್ಡಿಗೆ ನಡೀತಕ್ಕಂಥ ಚುನಾವಣೆ ಅಲ್ಲ. ಇವತ್ತು ಈ ದೇಶಕ್ಕೆ ಯಾವ ಪಕ್ಷ ಆಡಳಿತವನ್ನು ಮಾಡಬೇಕು, ಯಾರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ನಿರ್ಣಯವನ್ನು ಕೊಡ್ತಕ್ಕಂಥ ಶಕ್ತಿ ಆ ನಿಮ್ಮ ಮತದಲ್ಲಿದೆ. ಆದ್ರಿಂದ ನೀವೆಲ್ಲ ವಿಚಾರ ಮಾಡಿ ಮತವನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಗ್ಯಾರಂಟಿ ಕಾರ್ಡ್ ಕೊಟ್ಟು ಇವತ್ತು ನೋಡಿ ಗ್ರಾಮೀಣ ಭಾಗದಲ್ಲಿ ಏನು ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಡ್ಗೆ ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ಇದೆ. ಆ ರೀತಿ ಗ್ಯಾರಂಟಿ ಕಾರ್ಡ್ ಕೊಡಕ್ಕೆ ಅವಕಾಶ ಇಲ್ಲ. ಯಾವತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಆಮಿಷಗಳನ್ನ ಒಟ್ಟದೆ ಮತವನ್ನು ಕೇಳ್ತಕ್ಕಂಥದ್ದು ಇದು ಧರ್ಮ. ಆಮಿಷ ಒಡ್ಡಿ ಮತ ಕೇಳ್ತಕ್ಕಂಥದ್ದು ಅಧರ್ಮ ಅನ್ನೊಂದು ಮಾತನ್ನ ಇವತ್ತು ಈ ವೇದಿಕೆ ಮುಖಾಂತರ ಹೇಳಿ ಬಯಸ್ತೇನೆ. ಅಧರ್ಮದ ಹಾದಿಯಲ್ಲಿ ಇವತ್ತು ಕಾಂಗ್ರೆಸ್ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ, ಈಗ ಕೋರ್ಟ್ನಿಂದ ಆದೇಶ ಇದ್ರೂ ಸಹಿತ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಲಿಕ್ಕೆ ಶುರು ಮಾಡಿದ್ದಾರೆ. ನನಗೆ ಒಂದು ಮಾಹಿತಿ ಪ್ರಕಾರ ನನಗೆ ವಾಟ್ಸಪ್ನಲ್ಲಿ ಕೂಡ ಹಾಕಿದ್ದಾರೆ. ಆದ್ರೆ ಹೇಳಿ ಬಯಸ್ತೇನೆ, ಈ ಗ್ಯಾರಂಟಿ ಕಾರ್ಡ್ನಿಂದ ಏನೂ ಆಗೋದಿಲ್ಲ. ಇವೆಲ್ಲ ಈ ಗ್ಯಾರಂಟಿಗಳು ಏನದ ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿಗಳು ಮೇ 7ನೇ ತಾರೀಕೇನು ಮತದಾನ ಮುಗಿತದಲ್ಲ, ಮುಗಿದು ಆ ಮತ ಡಬ್ಬಿಗಳು ಬಾಗಲಕೋಟೆಗೆ ಹೊರಟ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅಂಗಡಿ ಬಾಗಿಲನ್ನು ಕೂಡ ಕ್ಲೋಸ್ ಆಗುತ್ತೆ. ಸಾಯಂಕಾಲ 7 ಗಂಟೆಗೆ ಬಂದದು. 4ನೇ ತಾರೀಕು ಜೂನ್ 4ನೇ ತಾರೀಕು 7ನೇ ತಾರೀಕಿಗೆ ಅಂಗಡಿ ಬಂದ್ ಮಾಡ್ತಾರೆ, ಗ್ಯಾರಂಟಿ ಅಂಗಡಿ. ಜೂನ್ 4ನೇ ತಾರೀಕಿಗೆ ಗುಡಿ ಚಾಪಿ ಕಿತ್ತಾರೆ. ಇದೆಲ್ಲ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಗುಡಿ ಚಾಪಿ ಕಿತ್ಕೊಂಡು ಹೋಗ್ತಾರೆ ಇವರು. ಯಾಕಂದ್ರ ಇವ್ರು ಗ್ಯಾರಂಟಿ ಅಂತಂದ್ರ ಹೇಳ್ತಾ ಇದಾರಲ್ಲ, ಎಷ್ಟು ಈ ಸರ್ಕಾರ ದಿವಾಳಿ ಆಗಿದೆ, ಯಾವ ಮಟ್ಟಿಗೆ ದಿವಾಳಿ ಆಗಿದೆ ಅಂದ್ರೆ, ಯಾವ SC ಮತ್ತು ST ಸಮುದಾಯಗಳಿಗೆ ಮೀಸಲಿಟ್ಟಂತ ಹಣ ಬಜೆಟ್ನಲ್ಲಿ ಆ ಸಮುದಾಯಕ್ಕಾಗಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಾಗಿ ಇವತ್ತು ಪ್ರತಿಯೊಂದು ಬಜೆಟ್ನಲ್ಲಿ
ರೀತಿ ದಿವಾಳಿ ಆಗಿದೆ ಅನ್ನೋದಕ್ಕೆ ಉದಾಹರಣೆ, ತಾಜಾ ಉದಾಹರಣೆ, SC/ST ಸಮುದಾಯಕ್ಕೆ ಕೊಟ್ಟಂತ 25,396 ಕೋಟಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಗುಳುಂ ಮಾಡಿರ್ತಕ್ಕಂಥದ್ದು. ಇವತ್ತೆಲ್ಲ ಸಮುದಾಯದವರಿಗೆ ಏನ್ ಕೊಡ್ತಾ ಇದ್ದಾರೆ ಈ ಸರ್ಕಾರ? ತೆಂಗಿನಕಾಯಿ ಚಿಪ್ಪು ಅಂತ ಹೇಳ್ತಲ್ಲ, ಖಾಲಿ ಚಿಪ್ಪು, ಆ ಖಾಲಿ ಚಿಪ್ಪನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿ ಬಯಸ್ತೀನಿ ನಾನು. 25,000 ಕೋಟಿ ಹಣವನ್ನ ಗುಳುಂ ಮಾಡಿರ್ತಕ್ಕಂಥ ಸರ್ಕಾರ ಯಾವ ಮಟ್ಟಿಗೆ ದಿವಾಳಿ ಆಗಿದೆ? ಯಾಕಂದ್ರೆ ಈ ಹಣ ಯಾವುದಕ್ಕೂ ಕೂಡ ಉಪಯೋಗ ಮಾಡಕ್ ಅವಕಾಶ ಇಲ್ಲ. ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವ್ರನ್ನ ಸೋಲಿಸಿ ಅವರು ಇವ್ರಿಗೆ ಗೆದ್ದಂತವ್ರಿಗೆ ಪದ್ಮಭೂಷಣ ಕೊಟ್ಟಂತ ಇವರು ನಮಗ್ ಪಾಠ ಕಲಿಸಿ ಬರ್ತಾರ. ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಸವಾಗಿದ್ದಂತ ಮನೆಗಳಿರ್ಬೋದು, ಅವರು ಕಲಿತಂತ ಶಾಲಾ ಕಾಲೇಜುಗಳನ್ನ ಇವತ್ತು ಪಂಚಕ್ಷೇತ್ರಗಳನ್ನಾಗಿ ಮಾಡಿದಂತ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅನ್ನೋದನ್ನ ನಾವ್ಯಾರು ಕೂಡ ಮರಿಬಾರದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡ್ರ, ಡೆಲ್ಲಿಯಲ್ಲಿ ಜಾಗ ಕೊಡ್ಲಿಲ್ಲ, ನೆಹರೂರವರಿಗೆ 106 ಎಕರೆ. ಈಗ ಅಂಬೇಡ್ಕರ್ ಅವ್ರ ನಂತರ ತೀರ್ಕೊಂಡಂತ ಅನೇಕ ಜನ ಕಾಂಗ್ರೆಸ್ ಮುಖಂಡರಿಗೆ, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಹೀಗೆ ಅನೇಕ ಜನ ಕಾಂಗ್ರೆಸ್ ಮುಖಂಡರಿಗೆ 106 ಎಕರೆ ಭೂಮಿಯನ್ನ ಅವರ ಸಮಾಧಿಗಾಗಿ ಕೊಡ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡೆಲ್ಲಿಯಲ್ಲಿ ಜಾಗ ಕೊಟ್ಟಿಲ್ಲ, ಅವರು ಡೆಲ್ಲಿಯಲ್ಲಿ ತೀರ್ಕೊಂಡಿದ್ರು. ಆದ್ರೆ ಯಾರು ನಮ್ಮ ಜೊತೆ ಒಡನಾಟ ಇದ್ದು ಈ ನಮ್ಮ ನಾಡಿನ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಗೌರವ ಇರತಕ್ಕಂಥ ಮುಸಲ್ಮಾನರನ್ನ ನಾವು ಪ್ರೀತಿಯಿಂದ ಕಾಣ್ತೀವಿ, ಗೌರವಿಸ್ತೀವಿ ಅನ್ನೋ ಮಾತನ್ನ ಅರ್ಥದಲ್ಲಿ ಸಂತೋಷ್ ಇಲ್ಲಿ ಮಾತಾಡಿರ್ತಕ್ಕಂಥದ್ದು. ಅವರಿಗೂ ರಿಸರ್ವೇಶನ್ ಕೊಡ್ತಾ ಇದ್ದಾರೆ, ಕೊಡ್ರಿ, ಯಾರು ಬೇಡ ಅಂದಾರ? ಎಲ್ಲಿ ಒಂದ್ ಕಡೆ ಕೊಡ್ರಿ, ಒಂದ್ ಕಡೆ ಕೊಡ್ರಿ ನೀವು. ಆದ್ರೆ ಈ ಸರ್ಕಾರ ಯಾವ ಹಿಂದುಳಿದ ನಾಯಕ ಅಂತ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಹಿಂದುಳಿದ ನಾಯಕ ನಾನೇ, ಏಕೈಕ ನಾನೇ ಅಂತೇಳಿ ಬೆಂಬಲಿಸಿಕೊಂಡು ಇವತ್ತು ಅದೇ ವರ್ಗಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ನೋಡಿ ನೀವು. ಯಾವ ಹಿಂದುಳಿದ ವರ್ಗದ ಮೀಸಲಾತಿ ಪಟ್ಟಿಗೆ ಮುಸಲ್ಮಾನರ ಸೇರ್ಪಡೆ ಅಂತ ಹೇಳಿ ಹಿಂದುಳಿದ ವರ್ಗಗಳ ಅವ್ರಿಗೆ ನಾಳೆ ಎಲ್ಲರೂ ಒಂದ್ ಕಡೆ ಕೊಡ್ರಿ. ಆದ್ರೆ ಈಗ ಆಲ್ರೆಡಿ ಮೈನಾರಿಟಿಯಲ್ಲಿದ್ದಾರೆ, 2A ಮತ್ತೆ ಈಗ OBCಯಲ್ಲಿ ಕಲ್ಪಿಸಿಕೊಡ್ಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಹೊರಟಿದ್ದಾರೆ. ಹಿಂದುಳಿದ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ? ಅನೇಕ ಜನ ಹಿಂದುಳಿದ ವರ್ಗದಲ್ಲಿ ಸಮುದಾಯದವರು ಬರ್ತಾರೆ. ವಿಶ್ವಕರ್ಮದವರು, ಕುರುಬರು, ಈಡಿಗರು, ಕುಂಬಾರರು, ಗಾಣಿಗರು, ಉಪ್ಪಾರರು, ಕ್ಷತ್ರಿಯರು, ಮಡಿವಾಳರು, ಹಡಪದ್ ಸಮಾಜ, ಕೋಲಿ ಸಮಾಜ, ನೇಕಾರ ಸಮಾಜ ಹಾಗೂ ಇನ್ನಿತರ ಹಿಂದುಳಿದ ಸಮುದಾಯಗಳು ಸಾಕಷ್ಟು ಇದಾವೆ. ಅವೆಲ್ಲ ಸಮುದಾಯಗಳಿಗೆ ಈ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಚಿಪ್ಪನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ, ಚಿಪ್ಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಆದ್ರಿಂದ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊಂಡು ಇವತ್ತೇನು ಆ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ, ಈ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಸುಸಂದರ್ಭ ಇವತ್ತು ನಿಮ್ಮ ಇವತ್ತು ನೀವೆಲ್ಲರೂ ವಿಚಾರ ಮಾಡ್ತಾ ಈ ಇಂಡಿಯನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು. ಅಂದ್ರೆ ಅದರಲ್ಲಿ ಈ ಇಂಡಿಯನ್ನೇನು
ಈ ಕಾಂಗ್ರೆಸ್ ಪಕ್ಷ ಇದೆ ಅನ್ನೋದು ಮಾತನ್ನು ಹೇಳಿ ಬಯಸ್ತೀನಿ ನಾನು. ಈ ಇಂಡಿಯನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇದೆ. ಇವತ್ತು ಇಲ್ಲೇ ಬರ್ತಾ ಇದ್ದಾರೆ, ದಾರಾಗಿದ್ದಾರೆ. ಅಲ್ಲಿವರೆಗೆ ನಾನು ಇನ್ನೊಂದು 5-10 ನಿಮಿಷ ಮಾತಾಡ್ತೇನೆ. ಅವ್ರು ಬಂದಾಗ ಕೊಡ್ತೇನೆ. ಏನೇ ಸ್ಥಿತಿ ಮಾಡಬಾರ್ದು. ನಿಮ್ಮ ನಾನು ಈ ತಾಲೂಕಿನ ಎಲ್ಲ ಗ್ರಾಮಗಳಿಗೆ 85 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೆ ನಳ ಹಾಕ್ತಕ್ಕಂಥ ಯೋಜನೆಯನ್ನ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಬರೀ ನಳ ಹಾಕಿದ್ರೆ ಆಯ್ತನ್ರಿ, ನೀರ್ ಬೇಕಲ್ಲ. ಆ ಯೋಜನೆಗೆ ನದಿ ಮೂಲದಿಂದ ಕೃಷ್ಣಾ ನದಿಯಿಂದ ನೀರು ತರತಕ್ಕಂಥ ಯೋಜನೆಗೆ 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕಿನ ನಮ್ಮ ಹುನಗುಂದ ಮತಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ 220 ಕೋಟಿ ರೂಪಾಯಿ ಯೋಜನೆ ಒಂದು, 48 ಕೋಟಿ ರೂಪಾಯಿ ಯೋಜನೆ ಇನ್ನೊಂದು. 2 ಯೋಜನೆಗಳಿಂದ ಇವತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅಡಿಗೆಲ್ ಸಮಾರಂಭ ಮಾಡಿದ್ವಿ. ಇವತ್ತು ಆ ಪೈಪ್ ಲೈನು ಕರಡಿ ಮುಖಾಂತರ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೆಲಸ ಪ್ರಾರಂಭ ಆಗಿ ಪೈಪ್ ಲೈನ್ ಹಾಕ್ತಾ ಇದ್ದಾರೆ. ಪ್ರತಿ ಗ್ರಾಮದ ಮನೆಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದಂತ ಧೀಮಂತ ನಾಯಕ ಯಾರು ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯೋಜನೆಯನ್ನ ಮಾಡಿದೀವಿ. ಯೋಜನೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿರಲಿಲ್ಲ ನಾವು. ಇವರು 10 ಕೆಜಿ ಅಕ್ಕಿ ಕೊಟ್ರಿ, ಯಾಕೆ ಕೊಟ್ಟಿಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ನಮ್ಮ ಪಕ್ಷದ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ರೆ ಏನ್ ಹೇಳಿದ್ರು? ಹೌದ್ರಿ, ಕೊಡಕ್ಕೆ ಎಲ್ಲಿತ್ತು ದುಡ್ಡು ಅಂದ್ರು. ಮತ್ತೆ ನೀವು ಗ್ಯಾರಂಟಿ ಕೊಟ್ಟಿರಲ್ಲ, ನೀವೇ ಸಹಿ ಮಾಡ್ರಿ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸಹಿ ಮಾಡಿ ಕೊಟ್ಟು ಗ್ಯಾರಂಟಿ ಕಾರ್ಡ್. ಮೋದಿಜಿ ಅವರು ಏನಾದ್ರು ಸಹಿ ಮಾಡಿಲ್ಲ. ಮೋದಿಜಿ ಅವರು ಕಡೆ ಕೊಟ್ಟು ಮಾಡಿದ್ರು, ಅಕ್ಕಿ ಕೊಡ್ಲಿಲ್ಲ ಅಂತ. ಆದ್ರೆ ಅಧಿವೇಶನದಲ್ಲಿ ಏನ್ ಹೇಳಿದ್ರು? ಹೌದ್ರಿ, ಕೊಡಂತೀರಿ, ನೀವು ಕೊಡ್ಲಿಕ್ಕೆ ದುಡ್ಡು ಬೇಕಲ್ಲ ಅಂದ್. ಮತ್ ನೀವೇ ಗ್ಯಾರಂಟಿ ಕಾರ್ಡ್ ಕೊಟ್ಟಿರಲಿಲ್ಲ, ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಹೌದ್ರಿ, ಎಲ್ಲಿದೆ ದುಡ್ಡು ಕೊಡಕ ಆಗುತ್ತಾ? ಕಾರ್ಡ್ ಯಾಕೆ ಕೊಟ್ರಿ ಅಂದ್ರೆ ಏನ್ ಹೇಳಿದ್ರು? ಹೌದಪ್ಪ, ಚುನಾವಣೆ ಇತ್ತು ಅದಕ್ಕೆ ಹೇಳಿದೆ. ಚುನಾವಣೆ ಇತ್ತು ಅದಕ್ಕೆ ಹೇಳಿದೆ ಅಂದ್ರೆ ಸುಳ್ಳು ಹೇಳಿ ಮತಗಳನ್ನ ಹಾಕಿಸ್ಕೊಳ್ತಕ್ಕಂತ ಪದ್ಧತಿಯಲ್ಲಿ ಅಂದ್ರೆ ಅದು ಕಾಂಗ್ರೆಸ್ ನಲ್ಲಿದೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಈ ₹2.65 ನಮ್ಮ ಸರ್ಕಾರದ ಅವಧಿಯಲ್ಲಿ ಇದ್ದಂತ ಕರೆಂಟ್ ಒಂದು ಯೂನಿಟ್ ಇವತ್ತು ಎಷ್ಟಾಗಿದ್ರೆ ₹7.25, 3 ಪಟ್ಟು ಹೆಚ್ಚು ಮಾಡಿ ನಿಮಗೆ ಕರೆಂಟ್ ಫ್ರೀ ಕೊಡ್ತು ಅಂತ ಹೇಳ್ತಾರೆ. ನಮ್ಮ ಅವಧಿಯಲ್ಲಿ, ನಮ್ಮ ಸರ್ಕಾರದ ಅವಧಿಯಲ್ಲಿ 70 ಯೂನಿಟ್ ಅನ್ನ SC/ST ಸಮುದಾಯದವರಿಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಫ್ರೀ ಕೊಟ್ಟಿರ್ತಕ್ಕಂಥದ್ದು. ಇಡೀ ರಾಜ್ಯದ ಎಲ್ಲ SC/ST ಸಮುದಾಯದವರಿಗೆ ಫ್ರೀ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ನಾವು ಮಾಡಿದೀವಿ. ಗ್ಯಾರಂಟಿ ಕಾರ್ಡ್ ಕೊಟ್ಟಿರಲಿಲ್ಲ. ರೈತರ ಸಾಲ ಮನ್ನಾ ಮಾಡಿದ್ವಿ. ಯಾರೋ ಒಬ್ರು ಮಾತಾಡಿದ್ರು ರೈತರ ಸಾಲ ಮನ್ನಾ ಮಾಡಬೇಕು. ಕಾಂಗ್ರೆಸ್ ದೇಶದಲ್ಲಿ 60 ವರ್ಷಕ್ಕಿಂತ ಹೆಚ್ಚು ಅಧಿಕಾರ ಮಾಡಿದೆ, ರಾಜ್ಯದಲ್ಲೂ ಕೂಡ ಹೆಚ್ಚು ಅಧಿಕಾರ ಮಾಡಿದೆ. ಎಂದಾದ್ರೂ ಒಂದು ದಿವಸ, ಒಂದು ಸಲ ನಿಮ್ಮ ಹಣೆ ಬರ್ಕ ರೈತರ ಸಾಲ ಏನಾರ ಮನ್ನಾ ಮಾಡಿದ್ದೀರಾ? ನಮ್ಮ ಯಡಿಯೂರಪ್ಪನವರ ಅವಧಿಯಲ್ಲಿ 2 ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಿದಂತ ಸರ್ಕಾರ ಅದು ನಮ್ಮ ಸರ್ಕಾರ, ನಮ್ಮ ಯಡಿಯೂರಪ್ಪ ಅನ್ನೋದು ಮಾತನ್ನ ಹೇಳಿ ಬಯಸ್ತೀನ. ಏನ್ ಮಾಡ್ಯಾರ? ದೊಡ್ಡನೂರು ಈ ತಾಲೂಕಿಗೆ ಏನ್ ಮಾಡ್ಯಾರ? ದೊಡ್ಡನೂರು ಏನ್ ಮಾಡ್ಯಾರ? 4,500 ಕೊಡ್ತೀನಿ. ಎಲ್ಲೈತಪ್ಪ ಕಾಶಪ್ಪ? ಎಲ್ಲಿದೆ? ಏನ್ ಮಾಡಿದಿ? ಈ ಏನ್ ಕಟ್ಟಿ ಹಾಕಿ ಎಲ್ಲರೂ ದಿನ ಪ್ರತಿನಿತ್ಯ ಕಣ್ಣು ಮುಂದೆ ಕಾಣುತ್ತ. ಪಾಪ ಅಧಿಕಾರಿಗಳ ಪರಿಸ್ಥಿತಿ ಏನಾಗೈತಂತಂದ್ರ, ಕಣ್ಣು ಮುಂದೆನೆ ಲೂಟಿ ಆಗ್ತಾ ಇದೆ. ಇದೇ ಹಳ್ಳದಲ್ಲಿ ಹಗಲು ರಾತ್ರಿ ಮರಳನ್ನ ಲೂಟಿ ಮಾಡತಕ್ಕಂಥವ್ರು ಯಾರು? ನೀನೇ ತಾನೆ. ಪಾಪ ಅವರು ಅಧಿಕಾರಿಗಳು ಏನಾದ್ರು ಸರಿಯಾಗಿ ಹೋದ್ರ ಅಂದ್ರೆ ಆಯ್ತು, ಅವ್ರಿಗೆ ಯಥೇಚ್ಛ ಬೈಗಳ. ಯಾಕಂದ್ರೆ ತನಗೆ ಬರ್ತಕ್ಕಂಥ ಇನ್ಕಮ್ನೇ ತಗೋತಾರೆ. ಇನ್ನೂ ಎಂತದ್ದು ಗೊತ್ತಾನ? ಅವಾಗ ಮೊದಲೆಲ್ಲ ಮಂತ್ಲಿ ಮಾಮೂಲು ಅಂತಿದ್ವಿ, ಹೌದಾ ಇಲ್ಲ? ಯಾರು ಏನಾದ್ರು ಕೊಟ್ರ, ನಮ್ಮಂತ ಏನಾದ್ರು ತಗೊಂಡ್ರೆ ಅದಕ್ಕೇನಂತಿದ್ರು ಮಂತ್ಲಿ ಮಾಮೂಲು. ಈಗೆಲ್ಲೀಗ
24 ಗಂಟೆ ಮಾಮೂಲು. ಹೆಂಗ ಇಸ್ಪಟ್ ಅಡ್ಡೆ ಆಡ್ತೀಯಾ? ಇಸ್ಪಟ್ ಅಡ್ಡೆ ಓಪನ್ ಮಾಡ್ತೀಯಾ? ಮಾಡು, ತಂದು ಕೊಡು ಮೊದಲ, ಆಮೇಲೆ ಇಸ್ಪಟ್ ಅಡ್ಡೆ ಆಡ್ಸು. ಪೊಲೀಸರಿಗೆ ಹೇಳೋದು ನೀವು ಆ ಕಡೆ ನೋಡ್ಬೇಡ. ಮತ್ತೆ ಹೊಳ್ಳಿ ಹೇಳೋದು ಏನಂತ, ಅವ ಕೊಟ್ಟಿಲ್ಲ ಹಿಡ್ಕೊಂಬ. ಇನ್ನ ಆಡಳಿತ ಈ ತಾಲೂಕಿನಲ್ಲಿ ಯಾವ ರೀತಿ ಇದೆ ಅನ್ನೋದೇನು ಜನರಿಗೆ ಗೊತ್ತಿಲ್ಲ. ಯಾವುದೋ ಒಂದು ಗಾಳಿಯಲ್ಲಿ ಆರಿಸ್ಕೊಂಡು ನಾನು 30,000 ಎಂತೆಂತಾರೆ 50, 40, 50,000 ಆರಿಸ್ಕೊಂಡಾರ, ನಗದು ಬಿಟ್ಟು ಹೋಗ್ಯಾರ. ಈಗಿನ 30,000 ಒಂದೊಂದು ದೊಡ್ಡ ಇದು ಆಗಲಿಲ್ಲ. ಯಾಕಂದ್ರ ಇವತ್ತು ಒಬ್ಬ ಪ್ರತಿನಿಧಿ ಆದವನು, ಜನಪ್ರತಿನಿಧಿ, ಶಾಸಕ ಅಂತ ಕರೀತಾರೆ. ಪ್ರತಿನಿಧಿ ಆದವನು ಏನಂತಂದ್ರ ಆ ಕ್ಷೇತ್ರದ ಜನರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಆಗಬೇಕು. ಆ ಕ್ಷೇತ್ರದ ಜನರ ಆರೋಗ್ಯಕರವಾದ ವಾತಾವರಣದಲ್ಲಿ ಅವರು ಬಾಳ್ವೆ ಮಾಡ್ತಕ್ಕಂಥದ್ದು ಆಗಬೇಕು. ಅದು ಬಿಟ್ಟು ಇಲ್ಲಿ ಏನಾಗಿದೆ ಅಂದ್ರೆ ದರ್ಪು, ದೌರ್ಜನ್ಯ, ಗುಂಡಾಗಿರಿಗಳ ಮುಖಾಂತರ ಇವತ್ತು ಈ ತಾಲೂಕಿನಲ್ಲಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿಗೆ ಅಧಿಕಾರಿಗಳು ಕೂಡ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಡಪ್ಪ ನಾವು ಅಲ್ಲಿ ಮುಂದಕ್ಕೆ ಯಾರ ಮೇಲೆ ಕೆಲಸಕ್ಕೆ ಬೇಡ, ಯಾರ ಇದ್ದವ್ರಿಗೆ ಚಾರ್ಜ್ ಕೊಟ್ಬಿಡೋದು. ಎಂತೆಂಥವ್ರಿಗೆ ಏಳು ಬಲಿ ಇದ್ದಂದ್ರೆ ಅವ್ನಿಗೆ ಏನಿಲ್ಲ, ಜೆ ಇದ್ದವ್ರಿಗೆ ಕೊಟ್ಬಿಡೋದು ಚಾರ್ಜ್. ಅಂತ ಕೆಲಸ ಇವತ್ತು ಸುರೇಂದ್ರ ಗೌಡರಿಗೆ ಸ್ವಾಗತ. ಬರ್ರಿ, ನಮ್ಮ ಬೆಂಗಳೂರಿನ ಮಿತ್ರರಾದ ಸುರೇಂದ್ರ ಗೌಡರು ಆಗಮಿಸಿದರೆ ಅವರಿಗೆ ಸ್ವಾಗತ ಕೊಡ್ತೀವಿ. ಇವತ್ತು ನೀವೆಲ್ಲ ವಿಚಾರ ಮಾಡಿ ಆಮೇಲೆ ನಾನು ಪ್ರಶ್ನೆ ಮಾಡ್ತಾನೆ, ಏನು ಮಾಡಿದೀವಿ? ನೀರಾವರಿ ಯೋಜನೆ ಯಾರು ಮಾಡಿದ್ರಪ್ಪ? ಏನ್ ನೀ ಮಾಡಿದೆ, ನಿಮ್ಮ ಅಪ್ಪ ಮಾಡಿದೆ? 24/7 ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ನಗರದಲ್ಲಿ ಇಲ್ಲ. ಇಲ್ಕಲ್ ನಗರ, ಹುಣಗುಂದ ನಗರಕ್ಕೆ ತಂದಂತ 24/7 ಯಾರು ಮಾಡಿದ್ದು? ನೀ ಮಾಡಿದ್ದೆ. ಇವತ್ತು ಹುಣಗುಂದದಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳು ಯಾರ ಅವಧಿಯಲ್ಲಿ ಆದವು? ಆಸ್ಪತ್ರೆ ಯಾರು ಕಟ್ಟಿದ್ರು? ಕಾಲೇಜ್ ಬಿಲ್ಡಿಂಗ್ಗಳನ್ನ ಯಾರು ಕಟ್ಟಿದ್ರು? ಇವತ್ತು 1600 ವಿದ್ಯಾರ್ಥಿಗಳ ಡಿಗ್ರಿ ಕಾಲೇಜಿನಲ್ಲಿ, ಹುಣಗುಂದದ ಡಿಗ್ರಿ ಕಾಲೇಜಿನಲ್ಲಿ 1600 ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯನ್ನು ಪಡ್ತಾರ. ಒಂದರ ಕಲ್ಲಿಟ್ಟಿದ್ದೇನೆ. ಇವತ್ತು 4 ಮೊರಾರ್ಜಿ ವಸತಿ ಶಾಲೆಗಳನ್ನ ಕಳೆದ ಬಾರಿ 3, ಅದಕ್ಕಿಂತ 2008 ಮತ್ತು 2012 ಮಧ್ಯದಲ್ಲಿ ತನ್ನೂರಿನಲ್ಲಿ ಮೊರಾರ್ಜಿ ವಸತಿ ಶಾಲೆ ಕಟ್ಟಿಸಿದ್ವಿ ನಮ್ಮ ಸರ್ಕಾರದ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ. ಇವತ್ತು ತಾಲೂಕಿನ ಕಂದಗಲ್ಲು ಮತ್ತು ಸುಳಿಬಾವಿ, ಗೂಡೂರಿನಲ್ಲಿ ಅಲ್ಪಸಂಖ್ಯಾತರ ಮತ್ತು ಮೊರಾರ್ಜಿ ದಾಸಾಯಿ ಕಸ್ತೂರ್ಬಾ ಗಾಂಧಿ ಶಾಲೆಯನ್ನ, ವಸತಿ ಶಾಲೆಯನ್ನ ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ 3 ಶಾಲೆಗಳನ್ನು ಕಟ್ಟಿದ್ವಿ. ನೀನ ಹೋಗಿ ನೋಡಿ ಬಂದಿಯಲ್ಲ, ನಾಶಿ ಆಯ್ತಾ? ಇಲ್ಲಿವರೆಗೆ ಏನ್ ಕಡಿದು ಕಟ್ಟಿ ಹಾಕಿದಿ? 11 ತಿಂಗಳಾಯ್ತು ನಿಮ್ ಸರ್ಕಾರ ಬಂದು. ನಾನು ನನ್ನ ಸರ್ಕಾರದ ಅವಧಿಯಲ್ಲಿ ಮಂಜೂರಿ ಮಾಡಿಸಿದಂತ ಎಲ್ಲ ಕಾಮಗಾರಿಗಳನ್ನ ದೊಡ್ಡ ನೋಡ್ರು ಪೂಜೆ ಮಾಡ್ಯಾರ ಅಂತೇಳಿ ಅಧಿಕಾರಿ ಹೇಳಿದ್ರ, ಇಲ್ಲ ನಾನು ಮಾಡ್ತೇನೆ ಅದರ. ನಿನ್ನ ಹಣೆ ಬರಕ್ಕೆ ಇವತ್ತವರೆಗೂ 1 ರೂಪಾಯಿ ತರಕ್ ಆಗಿಲ್ಲ ಸರ್ಕಾರದಿಂದ. ಬರೀ ಸ್ಟೇಜ್ ಮೇಲೆ ಹೇಳಿದ್ರಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಅದು ಕೆಲಸ ಮಾಡಿ ತೋರಿಸ್ಬೇಕು, ಅದು ಕನಸ. ಕೆಲಸ ಮಾಡಿ ತೋರಿಸ್ಬೇಕು, ಅದು ಕನಸ. ಬರೇ ಏನಿಲ್ಲ ಲೂಟಿ ಮಾಡಿ ಯಾರು ಹೇಳಿದ್ರ ಅಲ್ಲ. ನನಗೂ ಗೊತ್ತದ ಯಾವ ರೀತಿ ಭಾಷೆ ಮಾತಾಡ್ತಿ, ಅದ್ರಂಗ ಉತ್ತರ ಕೊಡಕ್ ನನಗೂ ಗೊತ್ತದ. ನಾನು ಒಬ್ಬ ಗೌಡ ಅದೀನಿ, ಅದನ್ನ ಅರ್ಥ ಮಾಡ್ತೀನಿ. ನಾನು ಶಾಂತಿ ಪ್ರಿಯ, ಎಲ್ಲರೂ ಚಂದಾಗಿ ನಕ್ಕಂತ ಆಡ್ಕೊಂತ ಇರ್ತದೆ. ರಾಜಕಾರಣ ಬಂದಾಗ ರಾಜಕಾರಣ ಮಾಡೇ ಮಾಡ್ತೀವಿ. ರಾಜಕಾರಣ ಬಂದಾಗ ಈಗ ಓಟ್ ಹಾಕ್ತೀವಿ. ಓಟ್ ಹಾಕಿದ ನಂತರ ನಾವೇನು ಎಲ್ಲರೂ ವೈರಿಗಳು. ಒಬ್ರು ಕಾಂಗ್ರೆಸ್ ಆಗ್ತಾರ, ಒಬ್ರು ಬಿಜೆಪಿ ಆಗ್ತಾರ, ಒಬ್ರು ಇನ್ನೊಬ್ರಿಗೆ ಆಗ್ತಾರ, ಮುನ್ನೊಬ್ರಿಗೆ ಆಗ್ತಾರ. ನಾವೇನು ವೈರಿಗಳಲ್ಲ. ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಚಂದಾಗಿ ಇರ್ಲಿ ಅನ್ನೋ ಒಂದು ಭಾವನೆ ನಂದು. ಆದ್ರಿಂದ ಸೌಮ್ಯದಿಂದ ರಾಜಕಾರಣ ಮಾಡ್ತೀನಿ. ನಾನು ನಿನ್ನ ರೀತಿ
ಹೇಳ್ತೀನಿ ನಾನು. ಯಾಕಂತ ಕೇಳು, ಪ್ರಮಾಣ ಮಾಡಿ ಹೇಳ್ತೀಯ ನೀನು. 1400 ಹಕ್ಕು ಪತ್ರ ಕೊಟ್ಟೆ. ಎಲ್ಲಿಂದ ಕೊಟ್ಟೆಪ್ಪ? ಕೊಟ್ಟೆ ನೋಡು, ತಂದಿಲ್ಲ. ಬೊಮ್ಮಾಯಿಯವ್ರು ಬರೋಕ್ಕಿಂತ ಮುಂಚೆ, ಕಾರ್ಯಕ್ರಮಕ್ಕಿಂತ ಮುಂಚೆ ಹೋದ ವರ್ಷನೇ ನಾನು 1400 ಹಕ್ಕು ಪತ್ರಗಳನ್ನು ತಂದು ಮುನ್ಸಿಪಾಲಿಟಿಯಲ್ಲಿ ಇಟ್ಟಿದ್ದೆ. ನಿಮ್ಮ ಚೈಲಾಗಳನ್ನು ಕಳಿಸಿ ಕೋರ್ಟ್ನಲ್ಲಿ ಸ್ಟೇ ಮಾಡಿಸಿ ಅದನ್ನು ಬಂದ್ ಮಾಡಿಸಿ ನಿಮ್ಮ ಸರ್ಕಾರ ಬಂದ್ಮೇಲೆ ನಾವು ಕೊಟ್ಟಿನ ಅಂತ ಹಾರಾಡ್ತೀವಿ. ಸಂಗಮನಾಥನ ಹಾಣಿ ಅಂತ ಹೇಳಿ ಹೊಡ್ಕೊಂತೀಯಲ್ಲ, ಮಾಡ್ತೀಯಾ? ತಾಕತ್ತಿದ್ಯಾ? 1400 ಹಕ್ಕು ಪತ್ರ ತಂದ ನಾನು. ನೀನೇನು ತಂದಿಲ್ಲ, ನೀನು ಬೇರೆ ಇದ ವಾಪಸ್. ಆದ್ರಿಂದ ನಾನು ಹೇಳ ಬಯಸ್ತೇನೆ, ಇಂಥವ್ರಿಗೆ ತಕ್ಕ ಪಟವನ್ನ ಕಲಿಸ್ಬೇಕು, ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು, ಈ ಪಕ್ಷಕ್ಕೆ ಬುದ್ಧಿ ಕಲಿಸ್ಬೇಕು, ಈ ಕ್ಷೇತ್ರದ ಶಾಸಕರಿಗೆ ಬುದ್ಧಿ ಕಲಿಸ್ಬೇಕು. ನಾನು ಬಸವನಗೌಡ ಸಾಹೇಬ್ರಿಗೆ ಹೇಳಿದೆ, ಇವರೆಲ್ಲರೂ ಕಾರ್ಯಕ್ರಮ ಹಾಕಿ ಬಸವನಗೌಡ ಸಾಹೇಬ್ರದು ಅವ ಕಂಡಂಗೆ ಮಾತಾಡೇ ನಂದ. ಒಂದು ಹುಚ್ಚನಾಗಿ ಮಾತಾಡಿದ್ರೆ ಯಾಕೆ ಕಲಿಸ್ತೀನಿ ಬಿಡಪ್ಪ ನೀವು. ನಾನು ಹೇಳಿದೆ, ಎಲ್ಲರಿಗೂ ಕೇಳಬೇಕಾರೆ ವೇದಿಕೆ ಮೇಲೆ ಇದ್ದವರು ಎಲ್ಲರೂ ಇಲ್ರಿ ಕರ್ಸಮ್ಮ ಅಂತ ಒಬ್ಬ ದೊಡ್ಡ ಧೀಮಂತ ನಾಯಕನನ್ನ ಕರೆಸಿ ಇಂಥ ಒಂದು ಯಕಚ್ಚಿತ್ತು ಒಬ್ಬ ವ್ಯಕ್ತಿಯನ್ನ ಬಯಸಲಿಕ್ಕೆ ಯಾಕೆ ಕರೆಸ್ತೀರಿ? ಬೇಡ, ಅದಕ್ಕೂ ತಕ್ಕ ಉತ್ತರ ಕೊಡ್ತಕ್ಕಂಥ ತಾಕತ್ತು ನನಗೇ ಇದ್ದ, ಸುಮ್ಮನೆ ಬಿಡ್ರಿ ಅಂತ ಹೇಳಿ ಅನಿವಾರ್ಯವಾಗಿ ಈ ಭಾಗದಲ್ಲಿ ಬಂದಿದ್ರಿಂದ ಅವ್ರು ಬರ್ತಾ ಇದ್ದಾರೆ, ಇಳ್ಕೊಂಡ್ ಬರ್ತಿರ್ಲಿಲ್ಲ. ಈ ಭಾಗದಲ್ಲಿ ಇಲ್ಲೇ ನಮ್ಮೆಲ್ಲ ಬಂದಾರ, ಹುಣಗುಂದ ತಾಲೂಕಿಗೆ ಬಂದಾರ, ಕಮತಿಗೆ ಬಂದಾರ. ಕಮತಿಗೆ ಬಿಟ್ಟು ಈಗಾಗಲೇ ಹುಣಗುಂದ ದಾಟಿದ್ದಾರೆ. ಇಲ್ಲೇ ರಿಲಯನ್ಸ್ ಹತ್ರನ ಇದ್ದಾರೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋದು, ಅವ್ರು ಬರೋವರಿಗೆ ಒಂದು ಸ್ವಲ್ಪ ಮಾತಾಡಲ್ಲ. ಕಾಶಪ್ಪನವ್ರನ್ನ ಬರ್ಕೊಂತೀರಿ, ವಿಜಯಾನಂದ ಕಾಶಪ್ಪನವ್ರ ಅಂತ. ಮೋಸ್ಟ್ಲಿ ಆ ಡಾಕ್ಟರೇಟು ಈ ಭ್ರಷ್ಟಾಚಾರದಲ್ಲಿ ಅತಿ ನಿಪುಣ ಅಂತ ಹೇಳಿ ಆ ಡಾಕ್ಟರೇಟ್ ಕೊಟ್ಟಿರ್ಬೋದು ಅಂತ. ಯಾಕಂದ್ರೆ ಎಲ್ಲರೂ ಕೇಳಿದ ಮಂತ್ಲಿ ಮಾಮೂಲಿ, ಈ ಡೈಲಿ ಮಾಮೂಲು 24 hours ಮಾಮೂಲು. ಇಂಥ ಈಗ ನೀವೆಲ್ಲರೂ ದಯವಿಟ್ಟು ನಾವಿಲ್ಲೇ 7ನೇ ತಾರೀಕು ಅಲ್ಲಿವರೆಗೂ ಯಾರು ಕುಂದರೋದು ಬೇಡ. ಮನೆಗೆ ಹೋಗಿ ಕೈ ಮುಗಿದು ಯವ್ವ ಯಪ್ಪ ಯಕ್ಕ ಎಣ್ಣ ಅಂದು ಎಲ್ಲರಿಗೆ ಮನವೊಲಿಸಿ, ನಾವು ಯಾರು ಕೂಡ ಜಗಾಡೋದು ಬೇಡ, ಮನವೊಲಿಸಿ. ಈ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಬೇಕು. ಒಂದು ವೇಳೆ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಮಾಡಲೇಬೇಕು ನಾವು ಯಾವುದೇ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಒಂದೇ ನಿಮಿಷ, 2004ರಲ್ಲಿ ಭಾರತ ಪ್ರಜ್ವಲಿಸುತ್ತಿದೆ ಅಂತ ಹೇಳಿ, ಇಂಡಿಯಾ ಇಸ್ ಶೈನಿಂಗ್ ಅಂತ ಹೇಳಿ ಮನೆಯಲ್ಲಿ ಕುಂತೀವಿ. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹುಮತ ಬರ್ದೇ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಬೇಕಾಯ್ತು. 10 ವರ್ಷ ಸೋನಿಯಾ ಗಾಂಧಿ ಅವರ ರಿಮೋಟ್ ಕಂಟ್ರೋಲ್ ಪ್ರಧಾನಿ, ಮೌನವಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಕೂತರು. ಅಲ್ಲಿ ದೇಶಾದ್ಯಂತ ಭಯೋತ್ಪಾದಕ ಚಟುವಟಿಕೆಗಳು ನಡೆದು, ಹಲವಾರು ಭ್ರಷ್ಟಾಚಾರಗಳು ನಡೆದು, 2G ಸ್ಪೆಕ್ಟ್ರಮ್ ಹಗರಣ, ಏಷ್ಯನ್ ಗೇಮ್ಸ್ ಹಗರಣ, ಕಲ್ಲಿದ್ದಲು ಹಗರಣ, ಹೀಗೆ ಅನೇಕ ಹಗರಣಗಳು ನಡೆದು ಇವತ್ತು ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ತಂದಂತ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಲ್ಲಿ 14ರಿಂದ ಇಲ್ಲಿವರೆಗೂ ಮಾನ್ಯ ಈ ದೇಶದ ನೆಚ್ಚಿನ ನಾಯಕ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ 14 5ನೇ ಸ್ಥಾನಕ್ಕೆ ತಂದಂತ ಧೀಮಂತ ನಾಯಕ ಅದು ಮೋದಿಜಿ ಅವರು.